ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನವರಾತ್ರಿಯ ದಿನ 6 ತಾಯಿ ಕಾತ್ಯಾಯಿನಿನ ಆರಾಧಿಸ್ತೀವಿ. ತಾಯಿ ಕಾತ್ಯಾಯಿನಿ ಒಬ್ಬ ಋಷಿ, ಕಾತ್ಯ ಅನ್ನುವಂತಹ ಋಷಿ ಅವರಿಗೆ ಹುಟ್ಟಿದಂತಹ ಮಗಳು. ಆ್ಯಂಡ್ ಇವತ್ತು 99 ಪೋರ್ಟಲ್ ಕೂಡ, ಎಸ್ 27 ಆಗಿರೋದ್ರಿಂದ ಡೇಟು 999 ಪೋರ್ಟಲ್ ಕೂಡ. ಆ್ಯಂಡ್ ಕಾತ್ಯಾಯಿನಿ ದೇವಿ ಹೇಗೆ ಹುಟ್ಟಿದ್ದು ಅಂತ ಹೇಳಿದ್ರೆ, ದೇವಾನುದೇವತೆಗಳು ಮಹಿಷಾಸುರನನ್ನು ಸಂಹಾರ ಮಾಡಬೇಕು ಅಂತ ಸಿಟ್ಟಿನಲ್ಲಿ ಇದ್ದಾಗ ಆ ಒಂದು ಎನರ್ಜಿಯಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಅದು ವಾಮನ ಪುರಾಣದ ಪ್ರಕಾರ. ಸೊ ಟುಡೇ ಈಸ್ ಲೈಕ್ ವೆರಿ ಪವರ್ಫುಲ್, ಹೈ ಎನರ್ಜಿ ಕಾಸ್ಮಿಕ್ ರೇಸ್ ಆಗಿರಬಹುದು. ಆ್ಯಂಡ್ ನಮ್ಮದು ಪೋರ್ಟಲ್ ಓಪನ್ ಆಗಿರಬಹುದು. ತುಂಬ ಒಳ್ಳೆಯ ದಿನ ನೀವೇನನ್ನಾದರೂ ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ಓಕೆ. ಆ್ಯಂಡ್ ಕಾತ್ಯಾಯಿನಿ ದೇವಿ ಜಸ್ಟಿಸ್ಗೆ ತುಂಬ ಮಹತ್ವವನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಅಥವಾ ಅವರನ್ನು ನೀವು ಬೇಡ್ಕೊಂಡ್ರೆ ನಿಮಗೆ ಲೈಫಲ್ಲಿ ಜಸ್ಟಿಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮಗೆ ಯಾವ ರೀತಿಯಾದಂತಹ ಜಸ್ಟಿಸ್ ಸಿಗುತ್ತೆ, ಏನು ಗೈಡೆನ್ಸ್ ಇದೆ. ನಿಮ್ಮ ಲೈಫಲ್ಲಿ ಯಾರಾದರೂ ನಿಮಗೆ ಚೀಟ್ ಮಾಡಿದರೆ, ಅಥವಾ ಯಾರೋ ನಿಮ್ಮನ್ನು ಉಪಯೋಗಿಸ್ಕೊಂಡು ಆಮೇಲೆ ಯೂಸ್ಲೆಸ್ ಥರ ಟ್ರೀಟ್ ಮಾಡಿದರೆ, ಆರ್ ಎಲ್ಲೋ ಒಂದು ಕಡೆ ನೀವು ಮಾಡಿದ ಯಾವ ಕೆಲಸಕ್ಕೂ ಬೆಲೆನೇ ಇಲ್ಲ, ಒಂದು ನ್ಯಾಯನೇ ಸಿಕ್ಕಿಲ್ಲ ಅಂದರೆ ಇವತ್ತಿನ ರೀಡಿಂಗ್ ನಿಮಗೋಸ್ಕರ. ಸೊ ಇದು ಒಂದು ಜನರಲ್ ಗೈಡೆನ್ಸ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗಿಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಕೇವಲ ನವರಾತ್ರಿ ಟೈಮಲ್ಲಿ ಮಾತ್ರ ನಾನು ಈ ಥರದ ಗೈಡೆನ್ಸ್ ಕೊಡೋದು. ಆ್ಯಂಡ್ ಅದಕ್ಕೆ ನಾನು 101 ರೂಪೀಸ್ನ ಚಾರ್ಜಸ್ ಮಾಡ್ತೀನಿ. ಸೊ ಫಸ್ಟ್ ಲೆಟ್ಸ್ ಸಿ, ಟ್ಯಾರೋದಲ್ಲಿ ನೋಡೋಣ ಯಾವ ವಿಚಾರಕ್ಕೆ ನಿಮಗೆ ಜಸ್ಟಿಸ್ ಬೇಕು, ಅಥವಾ ವಾಟ್ ಆರ್ ಯು ಗೋಯಿಂಗ್ ಥ್ರೂ, ಏನು ನಡೀತಾ ಇದೆ ಅನ್ನೋದನ್ನು ಫಸ್ಟು ನೋಡೋಣಂತೆ. ಓಕೆ, ಸೊ ಈ ಎಲ್ಲ ಕಾರ್ಡ್ಸನ್ನು ತೆಗೆದುಬಿಡ್ತೀನಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡ್ಬೋದು ನೀವು, 5 ಆಫ್ ಪೆಂಟಿಕಲ್ಸ್ ಬಂದಿದೆ, ಕ್ವೀನ್ ಆಫ್ ಸ್ವಾರ್ಡ್ಸ್, ಎಸ್. ನಿಮಗೆ ಜಸ್ಟಿಸ್ ಅಂತ ಬಂದಾಗ ತುಂಬ ದುಡ್ಡನ್ನು ನೀವು ಎಲ್ಲೋ ಕಳ್ಕೊಂಡ್ಬಿಟ್ಟಿದ್ದೀರಾ ಅನಿಸುತ್ತೆ. ಲೈಕ್ ಇನ್ನೊಬ್ಬರಿಗೆ ಸಹಾಯ ಮಾಡೋದಾಗಿರಬಹುದು, ಅಥವಾ ಇನ್ನೊಬ್ಬರಿಗೆ ಹಣಕಾಸನ್ನು ಕೊಟ್ಟು ಅವರು ನಿಮಗೆ ಚೀಟ್ ಮಾಡಿರೋದಾಗಿರ್ಬೋದು, ಅಥವಾ ನೀವು ಕೊಟ್ಟೇ ಇಲ್ಲ ಅಂತ ಹೇಳಿರಬಹುದು. ಆರ್ ಇನ್ನೊಬ್ಬರ ಕಡೆಯಿಂದ ಇಸ್ಕೊಟ್ಬಿಟ್ಟು ಅವ್ರು ನಿಮಗೆ, ನೀವು ನನಗೆ ಕೊಟ್ಟೇ ಇಲ್ಲ ಅಂತ ಹೇಳಿ ಮೋಸ ಮಾಡಿ ಅದು ನಿಮಗೆ ಸಾಲ ಆಗಿ ನಿಮಗೆ ಡಬಲ್ ಹೊರೆ ಆಗಿರ್ಬೋದು. ತುಂಬ ಫಿನಾನ್ಷಿಯಲಿನೇ ತುಂಬ ಡ್ರೈನ್ ಔಟ್ ಆಗಿದ್ದೀರಾ. ಫಿನಾನ್ಷಿಯಲ್ ರಿಲೇಟೆಡ್ಗೆ ತುಂಬ ಜಸ್ಟಿಸ್ ಬೇಕು ನಿಮಗೆ. ಅಥವಾ ನೀವು ಏನು ಮಾಡಿದ್ರೂ ಒಂದು ಅಪ್ರಿಸಿಯೇಷನ್ ಇಲ್ಲ. ಲೈಕ್ ಆಫೀಸಲ್ಲಿ ನೀವು ತುಂಬ ಕೆಲಸ ಮಾಡ್ತೀರಾ ಆ್ಯಂಡ್ ನಿಮಗೆ ಬರುವಂತಹ ಸಂಬಳ ತುಂಬ ಕಡಿಮೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಹಾರ್ಡ್ ವರ್ಕಿಗೆ ಜಸ್ಟಿಸ್ ಇಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಕ್ವೀನ್ ಆಫ್ ಕಪ್ಸಲ್ಲಿ ಲವ್ ರಿಲೇಟೆಡ್, ಕಪ್ ಅಂತ ಹೇಳಿದರೆ ನಾವು ಲವ್ ರಿಲೇಟೆಡ್ ಅಂತ ತೊಗೊಂಡ್ರೂ ಕೂಡ ಈ ಲವ್ ಮ್ಯಾಟರಲ್ಲೇ ತುಂಬ ದುಡ್ಡು ಕಳ್ಕೊಂಡಿರ್ಬೋದು ನೀವು. ಲೈಕ್ ಸ್ಟಾರ್ಟಿಂಗ್ ಲವಲ್ಲಿ ತುಂಬ ಅವರಿಗೆ ಗಿಫ್ಟ್ಸ್ಗಳನ್ನು ಕೊಟ್ಟಿರ್ಬೋದು, ಆದರೆ ಅವ್ರು ನೀವೇನು ಕೊಟ್ಟೇ ಇಲ್ಲ ಅಂತ ಹೇಳಿ ಹೋಗಿರ್ಬೋದು. ಆ ಥರದ ಚಾನ್ಸಸ್ ಕೂಡ ಇದೆ. ಆ್ಯಂಡ್ ಅಥವಾ ಏನೋ ಸ್ಪೆಲ್ಸ್ ಮಾಡೋದಾಗಿರ್ಬೋದು, ಆರ್ ಪ್ರಿಡಿಕ್ಷನ್ಸ್ ತೊಗೊಳೋದ್ರಲ್ಲಿ ತುಂಬ ದುಡ್ಡನ್ನು ಕಳ್ಕೊಂಡಿರ್ಬೋದು. ಆರ್ ನಿಮ್ಮ ಹತ್ರ ದುಡ್ಡಿದೆ ಅಂತ ಅವ್ರು ಬಂದು ನಿಮ್ಮನ್ನು ಯೂಸ್ ಮಾಡ್ಕೊಂಡು ಹೋಗಿರುವಂತಹ ಚಾನ್ಸಸ್ ಕೂಡ ಹೈ ಇದೆ. ಸೊ ಆ್ಯಂಡ್ 5 ಆಫ್ ಕಪ್ಸಲ್ಲಿ ಇಟ್ ಕ್ಲಿಯರ್ಲಿ ಶೋಸ್ ತುಂಬ ಲಾಸ್ ಮಾಡ್ಕೊಂಡಿದ್ದೀರಾ ಅಂತ, ತುಂಬ ಲಾಸಲ್ಲಿ ಇದ್ದೀರಾ ಅಂತ. ಆ್ಯಂಡ್ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ನಿಮ್ಮ ಜೀವನದಲ್ಲಿ ಒಳ್ಳೆಯ ವಿಚಾರಗಳು ಇದೆ ಅಂತ ನಿಮಗೆ ಗೊತ್ತು, ಆದರೂ ಕೂಡ ನಿಮಗೆ ಅದನ್ನು ತಿರುಗಿ ನೋಡೋವಷ್ಟು ಏನೋ ಮನಸ್ಥಿತಿ ಆಗಲಿ ಆರ್ ಪರಿಸ್ಥಿತಿ ಆಗಲಿ, ಆರ್ ಈವನ್ ಲೈಕ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಥರ, ನನಗೆ ಇಂಟ್ರೆಸ್ಟ್ ಇಲ್ಲ ಬಿಡು ಹೋಗಲಿ, ಇಷ್ಟೇ ಆಗೋಗಿದೆ, ಅದರಲ್ಲಿ ಇನ್ನೂ ಏನೇನಿದೆಯೋ ಅನ್ನೋಂತಹ ಭಾವನೆ ನಿಮ್ಮಲ್ಲಿರಬಹುದು. ಇಂಟ್ರೆಸ್ಟನ್ನು ಕಂಪ್ಲೀಟ್ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಬಟ್ ಡೋಂಟ್ ಡೂ ದ್ಯಾಟ್. ನೋಡೋಣ ತಾಯಿ ಕಾತ್ಯಾಯಿನಿ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಆ್ಯಂಡ್ ಕಾತ್ಯಾಯಿನಿ ದೇವಿದು ಮದುವೆ ರಿಲೇಟೆಡ್ ಒಂದು ಮಂತ್ರ ಇದೆ, ಅದನ್ನು ನೀವು ಇವತ್ತು ಪಠನೆ ಮಾಡ್ಬೋದು. ಎನಿ ಟೈಮ್ ಮಾಡಿ, ಒಂದು 108 ಸಲ ಮಾಡಿ. ಓಂ ದೇವಿ ಕಾತ್ಯಾಯಿನಿ ನಮಃ ಅಂತಲೂ ಹೇಳ್ಕೋಬಹುದು ನೀವು. ಓಕೆ.
ಸೊ ಈಗ ಗೈಡೆನ್ಸಲ್ಲಿ ನೋಡೋಣ. ನಿಮಗೆ ಫಿನಾನ್ಷಿಯಲ್ ರಿಲೇಟೆಡ್ ಆಗಿರ್ಬೋದು, ಅವ್ರ ಲವ್ ರಿಲೇಟೆಡ್ ಆಗಿರ್ಬೋದು, ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ, ನಿಮಗೆ ಜಸ್ಟಿಸ್ ಸಿಗುತ್ತಾ ಅನ್ನುವಂಥದ್ದನ್ನು ಲೆಟ್ಸ್ ಸಿ. ಸೊ ಓಂ ದೇವಿ ಕಾತ್ಯಾಯಿನಿಯೇ ನಮಃ ಅಂತ ಹೇಳ್ಕೊಳ್ಳಿ. ನಾನು ಗೈಡೆನ್ಸ್ ಕಾರ್ಡ್ ತೆಗಿಬೇಕಾದ್ರೆ ಒಂದು 11 ಟೈಮ್ಸ್ ಆದರೂ ಚಾಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಮನಸ್ಸಲ್ಲೇ ಚಾಂಟ್ ಮಾಡಿದ್ರಾ ಅಂತ ಅನ್ಕೋತೀನಿ. ಸೊ ದೇವಿ ಕಾತ್ಯಾಯಿನಿ ಅವರು ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾರೆ, ನಿಮ್ಮ ಲೈಫಲ್ಲಿ ಯಾವ ರೀತಿಯಾದಂತಹ ಜಸ್ಟಿಸ್ ಸಿಗುತ್ತೆ ಅಂತ ನೋಡೋಣ. ಫಸ್ಟಿಗೆ ಎಸ್ ಕಾರ್ಡ್ ಬಂದಿದೆ. ದಟ್ಸ್ ಗ್ರೇಟ್. ಈ ಕಡೆ ತಗೊಳ್ಳೋಣ. ಗ್ರೇಟ್. ಆಲ್ರೆಡಿ ನಿಮಗೆ ಗೊತ್ತಾಗಿರಬೇಕು, ಇಟ್ಸ್ ಅ ಬಿಗ್ ಎಸ್. ಡೆಫಿನೆಟ್ಲಿ ಹೌದು, ನಿಮಗೆ ಜಸ್ಟಿಸ್ ಸಿಕ್ಕೇ ಸಿಗುತ್ತೆ. ದೇವಿಯಲ್ಲಿ ಬೇಡ್ಕೊಳ್ಳಿ. ಇವತ್ತು ಇವನ್ ಯು ಕ್ಯಾನ್ ರೈಟ್ ಅ ಲೆಟರ್. ಒಂದು ಲೆಟರ್ ಕೂಡ ನೀವು ಬರೀಬೋದು. ಅದನ್ನು ಬರೆದ್ಬಿಟ್ಟು ದೇವಸ್ಥಾನದ ಹುಂಡಿಗಾದರೂ ಹಾಕಿ ಬನ್ನಿ. ಇನ್ ಕೇಸ್ ನೀವೇನಾದರೂ ದೇವಸ್ಥಾನಕ್ಕೆ ಹೋಗೋದಿದ್ರೆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಬರ್ನ್ ಮಾಡಿ ಆ್ಯಶಸ್ನ ಯೂನಿವರ್ಸ್ಗೆ ಬ್ಲೋ ಕೂಡ ಮಾಡಬಹುದು. ಸೊ ಇಟ್ಸ್ ಅ ಬಿಗ್ ಎಸ್. ಹೌದು, ನೀವು ಪಟ್ಟಿರೋ ಕಷ್ಟಕ್ಕೆ, ನೀವು ಪಟ್ಟಿರುವಂತಹ ಒಂದು ಏನು ಪರಿಶ್ರಮಕ್ಕೆ ನಿಮಗೆ 100% ಜಸ್ಟಿಸ್ ಸಿಗುತ್ತೆ. ಇಟ್ಸ್ ಅ ವೆರಿ ಬಿಗ್ ಎಸ್. ಆ್ಯಕ್ಚುಲಿ ಏಂಜಲ್ ಕಾರ್ಡ್ಸಲ್ಲಿ ನೀವು ಇಲ್ಲಿ ನೋಡೋದಾದರೆ ಎಸ್ ಅಂತ ಬಂದ್ಬಿಟ್ಟು ಒಂದು ಎಕ್ಸ್ಲೆಟ್ರ್ ಮಾರ್ಕ್ ಇದೆ. ಬಟ್ ಇನ್ನೂ ಒಂದು ಕಾರ್ಡ್ ಇದೆ ಜಸ್ಟ್ ಎಸ್ ಅಂತ. ಸೊ ಇಟ್ಸ್ ಲೈಕ್ ವೆರಿ ಬಿಗ್ ಎಸ್ ಅನ್ನೋ ಥರ ಕನ್ಸಿಡರ್ ಮಾಡ್ತೀವಿ ಈ ಕಾರ್ಡನ್ನು. 100% ನೀವು ಅಂದ್ಕೊಂಡಿದ್ದು ನಿಮಗೆ ನ್ಯಾಯ ರೀತಿಯಲ್ಲಿ ದೊರಕುತ್ತೆ. ಆ್ಯಂಡ್ ಅ ಪೀಸ್ಫುಲ್ ರೆಸಲ್ಯೂಷನ್. ಸೊ ಇಷ್ಟು ದಿನ ಏನು ನಿಮ್ಮ ಮನಸ್ಸಲ್ಲಿ ಮನಸ್ತಾಪ ಇತ್ತು, ಹೊಡೆದಾಟ ಇತ್ತು, ಗೊಂದಲ ಇತ್ತು, ಆರ್ ಆಬ್ಸ್ಟಿಕಲ್ಸ್ ಇತ್ತು, ಅದೆಲ್ಲ ಹೊರಟೋಗಿ ನಿಮಗೆ ಜಸ್ಟಿಸ್ ಸಿಕ್ಕಾಗ ಪೀಸ್ಫುಲ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕೋರ್ಟಿಗೆ ಅಂತ ಹೋದಾಗ ಅಲ್ಲಿ ಇಬ್ಬರು ಒಪೊನೆಂಟ್ಸ್ ಇರ್ತಾರೆ. ಒಬ್ಬರು ಗೆಲ್ಲಬೇಕು ಅಲ್ವಾ, ಇನ್ನೊಬ್ಬರು ಸೋಲ್ತಾರೆ. ಬಟ್ ಗೆದ್ದವರಿಗೆ ಸಮ್ಟೈಮ್ಸ್ ಗೆದ್ದಿರೋ ಖುಷಿನೇ ಇರೋದಿಲ್ಲ. ಆದರೆ ನಿಮ್ಮ ಒಂದು ನಿಮಗೆ ಜಸ್ಟಿಸ್ ಸಿಕ್ಕಾಗ ಪೀಸ್ಫುಲ್ ರೆಸಲ್ಯೂಷನ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಸಿಕ್ಕಾಗ ನಿಮಗೆ ಸಂತೋಷ ಆಗುತ್ತೆ, ಆ ಒಂದು ಜಸ್ಟಿಸಿಂದ ನಿಮಗೆ ಸಂತೋಷ ಆಗುತ್ತೆ. ಬಟ್ ಯು ಹ್ಯಾವ್ ಟು ಫರ್ಗೀವ್. ನೀವು ನಿಮ್ಮ ಲೈಫಲ್ಲಿ ಯಾರೆಲ್ಲ ಏನೇನು ಮಾಡಿದ್ದಾರೆ ಅವರನ್ನೆಲ್ಲ ಫರ್ಗೀವ್ ಮಾಡಿಬಿಡಿ, ಬಿಟ್ಟು ಹಾಕಿಬಿಡಿ. ಯೂನಿವರ್ಸ್ ನೋಡ್ಕೋತಾರೆ, ಅಥವಾ ದೇವ್ರು ನೋಡ್ಕೋತಾರೆ, ಅಥವಾ ಕಾತ್ಯಾಯಿನಿ ದೇವಿ ನೋಡ್ಕೋತಾರೆ ಅಂತ ಹೇಳಿ ಇವತ್ತೇ ಅವರನ್ನು ಮನಸ್ಸಿಂದ ಕಿತ್ತಾಕ್ಬಿಡಿ. ಅವ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಗ್ರಡ್ಜಸ್ನ ಇಟ್ಕೋಬೇಡಿ. ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಅವ್ರ ಬಗ್ಗೆ ನೆಗೆಟಿವ್ ಥಾಟ್ಸನ್ನು ಇಟ್ಕೊಳ್ಳೋಕೆ ಹೋಗ್ಬಿಡಿ. ಬಿಕಾಸ್ ನಿಮ್ಮ ಒಳ್ಳೆ ಎನರ್ಜಿ ಅವರಿಗೆ ಹೋಗಿ ತಲುಪತ್ತೆ. ಓಕೆ, ಸೊ ಅಂಥವ್ರನ್ನ ನೀವು ನಿಮ್ಮ ಮನಸ್ಸಿಂದ ಕಿತ್ತಾಕ್ಬಿಡಿ. ಆ್ಯಂಡ್ ನಾನು ಲೆಟರ್ ಬರೆಯೋಕ್ಕೆ ಹೇಳಿದ್ನಲ್ವ, ಅದರಲ್ಲಿ ನೀವೇನು ಬರಿಬೇಕಂತಂದರೆ ನಿಮಗೆ ಯಾರು ಏನು ತೊಂದರೆ ಮಾಡಿದ್ದಾರೆ, ಅಥವಾ ಯಾರು ಏನು ಚೀಟ್ ಮಾಡಿದ್ದಾರೆ, ಯಾವ ವಿಚಾರಕ್ಕೆ ನಿಮಗೆ ನ್ಯಾಯ ಬೇಕು ಅದನ್ನು ಲೈಕ್ ಆಲ್ರೆಡಿ ಆಗೋಗಿರೋ ಥರ ಬರೆಯೋದು ಬೇಡ. ಜಸ್ಟ್ ನಾರ್ಮಲಾಗಿ ನಾವು ದೇವ್ರ ಹತ್ರ ಹೇಗೆ ಬರ್ಕೋತೀವಿ ಅಥವಾ ಜನರಲಾಗಿ ಹೇಗೆ ಮಾತಾಡ್ತೀವಲ್ಲ, ಲೈಕ್ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಲ್ಯಾಂಡ್ ರಿಲೇಟೆಡ್ ಎಕ್ಸಾಂಪಲನ್ನು ಹೇಳ್ತೀನಿ. ನನ್ನಿಂದ ಒಂದು 5 ಎಕರೆ ಹೊಲನ ನನಗೆ ಗೊತ್ತಿಲ್ಲದೆ ಬರ್ಸ್ಕೊಂಡು ಬಿಟ್ಟಿದ್ದಾರೆ. ಆದರೆ ಅವ್ರು ಇವಾಗ ನನಗೆ ಯಾವುದೇ ರೀತಿಯಾದಂಥ ದುಡ್ಡು ಕೊಡ್ತಾಯಿಲ್ಲ, ಹೊಲನೂ ಕೊಡ್ತಾಯಿಲ್ಲ. ತಾಯಿ ನನಗೆ ಸಹಾಯ ಮಾಡು, ಹೇಗಾದರೂ ಮಾಡಿ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋ ಥರ ಹೆಲ್ಪ್ ಮಾಡು ಅಂತ ಕೇಳಿಕೊಂಡು ನೀವು ಅದನ್ನು ಬರ್ನ್ ಮಾಡ್ಬೋದು, ಇಲ್ಲಾಂದರೆ ದೇವಸ್ಥಾನದ ಹುಂಡಿಗೆ ಹಾಕ್ಬೋದು. ಇದು ನಾನು ಕೊಟ್ಟಂಥ ಎಕ್ಸಾಂಪಲ್. ಸೊ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಆಗಿದೆ, ಜಸ್ಟ್ ಒಂದು ವಿಷಯ ಅಂತಲ್ಲ, ಏನೇನೆಲ್ಲ ವಿಚಾರಕ್ಕೆ ನಿಮಗೆ ನ್ಯಾಯ ಬೇಕು, ಯು ಕ್ಯಾನ್ ರೈಟ್ ಇಟ್ ಡೌನ್. ಓಕೆ, ಆ್ಯಂಡ್ ಅದನ್ನು ಬರೆದಾದ್ಮೇಲೆ ಫರ್ಗೀವ್ ಮಾಡಬೇಕು. ಬರೆಯೋಕ್ಕಾಗಲಿಲ್ದವ್ರು ದಟ್ಸ್ ಫೈನ್. ಆ್ಯಂಡ್ ಪೀರಿಯಡ್ಸಲ್ಲಿದ್ದವರು ಬರೆದು ಬರ್ನ್ ಮಾಡಿ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಬರೆದು ಬರ್ನ್ ಮಾಡ್ಬೋದು. ಯಾ, ಫರ್ಗಿವ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಪುನಃ ಪ್ರೇಯರ್ ಕೇಳಿದ್ರ ಅಲ್ವಾ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಇದನ್ನು ಆದಷ್ಟು ನಿಮ್ಮ ಲೈಫಲ್ಲಿ ಹೇಳ್ಕೊತಾ ಬನ್ನಿ. ಎಷ್ಟು ಚೆನ್ನಾಗಿ ನಿಮ್ಮ ಲೈಫ್ ಹೀಲ್ ಆಗುತ್ತೆ. ಜಸ್ಟ್ ಟ್ರೈ ಮಾಡಿ ನೋಡಿ. ಅಟ್ಲೀಸ್ಟ್ ಒಂದು 15 ಡೇಸ್ ಸುಮ್ಮನೆ ನೀವು ಕೂತಲ್ಲಿ ನೀತಲ್ಲಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಹೇಳ್ಕೊತಾನೆ ಇರಿ. ಓಕೆನಾ? ಆವಾಗ ನಿಮ್ಮ ಲೈಫ್ ತುಂಬಾ ಹೀಲ್ ಆಗುತ್ತೆ. ನಿಮ್ಮಿಂದ ಕೆಟ್ಟ ಜನಗಳು ದೂರ ಹೋಗ್ತಾರೆ. ನಿಮಗೆ ಏನು ಆ್ಯಕ್ಚುಲಿ ದೊರಕಬೇಕಿದೆ ಅಲ್ವಾ ಲೈಫಲ್ಲಿ, ಯಾವುದೋ ಒಂದು ಪೀಸ್ಫುಲ್ ರೆಸಲ್ಯೂಷನ್ ಸಿಗಬೇಕು ಅಂತ ಬಂದಿದೆ ಅಲ್ವಾ, ಅದು ಸಿಕ್ಕೇ ಸಿಗುತ್ತೆ. ಆದರೆ ನೀವು ನಿಮ್ಮ ಮನಸ್ಸಲ್ಲಿರುವಂತಹ ಗ್ರಡ್ಜನ್ನು ದೂರ ಮಾಡ್ಕೋಬೇಕು. ಅವ್ರ ಬಗ್ಗೆ ಆಲೋಚನೆನ ಬಿಟ್ಬಿಡಬೇಕು. ಅವ್ರು ಹಾಗೆ ಮಾಡಿದ್ರು, ಅವ್ರು ಹೀಗೆ ಮಾಡಿದ್ರು. ಸ್ಟಾಪ್ ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸಿ ನಿಮ್ಮ ಒಂದು ವಿಚಾರಗಳು ನೆಕ್ಸ್ಟ್ ಏನು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮ್ಮ ಲೈಫ್ ತುಂಬಾ ಹೀಲ್ ಆಗುತ್ತೆ. ಓಕೆ,
ಬ್ಯೂಟಿಫುಲ್ ಆದಂತಹ ಮೆಸೇಜ್ ತಾಯಿ ದೇವಿ ಕಾತ್ಯಾಯಿನಿಗೆ ಧನ್ಯವಾದಗಳನ್ನು ಹೇಳೋದು ಮರಿಬೇಡಿ, ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಕಾಮೆಂಟ್ಸಲ್ಲಿ ಓಂ ದೇವಿ ಕಾತ್ಯಾಯಿನಿಯೇ ನಮಃ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.